ಈಗಿನ ಕಾಲದಲ್ಲಿ ಎಲ್ಲರೂ ವ್ಲಾಗ್ಸ್ ಮಾಡ್ತಾರೆ, ಬಟ್ ದೇರ್ ಆರ್ ಓನ್ಲಿ ಫ್ಯೂ ಕ್ರಿಯೇಟರ್ಸ್ ಹೂ ಕ್ಯಾನ್ ಮ್ಯಾನೇಜ್ ಟು ಪುಲ್ ಆಲ್ಮೋಸ್ಟ್ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಡಾಕ್ಟರ್ ಬ್ರೋ ಇವರ ವಿಡಿಯೋಸ್ ಬರೀ ಒಂದು ವ್ಲಾಗ್ಸ್ ಅಲ್ಲ, ಅದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಒಂದು ರ್ಯಾಂಡಮ್ ಫಾರಿನರ್ ಅನ್ನ ಇಂಟರ್ವ್ಯೂ ಮಾಡೋದ್ರಿಂದ ಹಿಡಿದು ಇಲ್ಲಿ ತನಕ ಅವರ ಯೂಟ್ಯೂಬ್ ಜರ್ನಿ ಹೇಗಿತ್ತು ಬನ್ನಿ ತಿಳ್ಕೊಳ್ಳುವ. 3, 2, 1. ಅಷ್ಟು ಇಂಟ್ರೆಸ್ಟ್ ಯಾಕೆ ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ? ನನಗೆ ಗೊತ್ತಿರಲಿಲ್ಲ, ನಾನು ನಿಜ ಇದು. Hello? How are you? Fine. What is your name, sir? Augustine. Agustin. Yeah. Your name is Agustin. Yes. ನಮಸ್ಕಾರ ದೇವರು, ನಾನೀಗ ಪಂಜಾಬ್ನ ಅಮೃತ್ಸರಿಂದ 60 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನಮಸ್ಕಾರ ದೇವರು, ನಮಸ್ಕಾರ ದೇವರು, ಎಲ್ಲ ಹೇಗಿದ್ದೀರಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಲೋಗ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ದುಬೈನ ಟ್ಯಾಕ್ಸಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ನನ್ಗೇನು ಗೊತ್ತಾಯ್ತು ಅಂತಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಓದಬೇಕಾಗಿತ್ತಲ್ಲ, ಏನ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಬೇಕ್ರಿಗೆ ಹೋಗ್ತಾ ಇದೆ, ಸೊ ಮೋಸ್ಟ್ಲಿ ಏನೋ ಬೇಕನ್ಸುತ್ತೆ ಅದಕ್ಕೆ. ಎಲ್ಲಿ ಈಗಿನ ಕೆಲವು ಕ್ರಿಯೇಟರ್ಸ್ ಯೂಟ್ಯೂಬ್ ಅನ್ನ ಫೇಮ್ ಅಂಡ್ ಹಣಗೋಸ್ಕರ ಮಾಡ್ತಾರೆ, ಅಲ್ಲೇ ಡಾಕ್ಟರ್ ಬ್ರೋ ಅಂತ ಕ್ರಿಯೇಟರ್ಸ್ ಅದನ್ನ ಪ್ಯಾಷನ್ ಆಗಿ ತಗೊಳ್ಳಿದ್ದಾರೆ. ಅಂಡ್ ಎಲ್ಲಿ ಪ್ಯಾಷನ್ ಅಂಡ್ ಹಾರ್ಡ್ ವರ್ಕ್ ಒಟ್ಟಾಗ್ತದೆ, ಅಲ್ಲಿ ಇಂಥ ಮಾಸ್ಟರ್ ಪೀಸ್ ಕ್ರಿಯೇಟ್ ಆಗ್ತದೆ. ಡಾಕ್ಟರ್ ಬ್ರೋ ಆಲ್ಸೋ ನೋನ್ ಆಸ್ ಗಗನ್ ಶ್ರೀನಿವಾಸ್, 26 ವರ್ಷದ ಇವರು ಮೂಲತಃ ಬ್ಯಾಂಗ್ಳೂರಿನವರು. ಶಾಲೆಯಲ್ಲಿರುವಾಗಲೇ ಶಾಲೆಯ ಟೆಕ್ಸ್ಟ್ ಬುಕ್ ಅಲ್ಲಿದ್ದ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಸ್ ನೋಡಿ ಆ ಜಾಗ ಹೇಗಿರ್ಬೋದಂತ ಇಮ್ಯಾಜಿನ್ ಮಾಡ್ತಿದ್ರು. ಅಲ್ಲಿಂದಲೇ ಇವರಿಗೆ ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡುವ ಆಸೆ ಹುಟ್ಟಿತ್ತು. ಸಣ್ಣ ವಯಸ್ಸಿನಲ್ಲಿಯೇ ಅಜ್ಜಿಯ ಫೋನ್ ಮತ್ತೆ ಹಳೆ ಕ್ಯಾಮ್ರಾದಿಂದ ವಿಡಿಯೋಸ್ ರೆಕಾರ್ಡ್ ಮಾಡ್ತಿದ್ರು. ಅಲ್ಲಿಂದಲೇ ಇವರಿಗೆ ವಿಡಿಯೋಗ್ರಫಿ ಮತ್ತೆ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿಂದಲೇ ಇವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವಿಷಯ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಡಾಕ್ಟರ್ ಬ್ರೋನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದದ್ದು ಕಾಮಿಡಿ ಸ್ಕೆಚ್ ವಿಡಿಯೋಸ್ ಇಂದ. ಇಲ್ಲಿ ಇದೆ ಅದರ ಚಿಕ್ಕ ಗ್ಲಿಮ್ಸ್. ನಮ್ಮ ಮನೇಲಿ ಚಟ್ನಿ ಮಾಡಿದ್ರು ಕಣೆ, ನಿಮ್ಮ ಮನೇಲಿ ಏನು ಮಾಡಿದ್ರಿ? ನಮ್ಮ ಮನೇಲಿ ಇಡ್ಲಿ ಕಣೆ. ಗೊತ್ತು ಅವ್ರು ಹೆಂಗೋದ್ರು, ಇವ್ರನ್ನ ಹೆಂಗ್ ಮಾಡೋದು? ಹಿಂಗ್ ಮಾಡ್ತೀನಿ. ಯಾವನವನ್ ಗೆಲ್ಲಿದ್ದು? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಬಟ್ ಅದಕ್ಕೆ ಪ್ರಾಪರ್ ರೆಸ್ಪಾನ್ಸ್ ಸಿಗದ ಕಾರಣ ಅದನ್ನ ಸ್ಟಾಪ್ ಮಾಡಿದ್ರು. ಇದಾದ್ಮೇಲೆ ಡಾಕ್ಟರ್ ಬ್ರೋ ಅನ್ನೋ ಚಾನಲ್ ಕ್ರಿಯೇಟ್ ಮಾಡಿದ್ರು. 18 ವಯಸ್ಸಿಗೆ ಬಂದಾಗ ಇವರು ವ್ಲಾಗ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಇವರು ಕಾಲೇಜಿಗೆ ರಜೆ ಇದ್ದಾಗ ಬ್ಯಾಂಗ್ಳೂರಿನ ಕೆಲವು ಜಾಗಕ್ಕೆ ಹೋಗಿ ವಿಡಿಯೋಸ್ ಮಾಡ್ತಿದ್ರು. ಅದರೊಟ್ಟಿಗೆ ಗೋವಾ, ಮುಂಬೈ ಇದರ ಔಟ್ ಆಫ್ ಸ್ಟೇಟ್ಸ್ಗೆ ಹೋಗಿ ವ್ಲಾಗ್ಸ್ ಮಾಡಿ ಜನರಿಗೆ ತೋರಿಸ್ತಿದ್ರು. ಇವರ ಸೀಕ್ರೆಟ್ ಪ್ಲೇಸಸ್ ಸೀರೀಸ್ ಅವರ ಸಬ್ಸ್ಕ್ರೈಬರ್ಸ್ ಒಳಗೆ ತುಂಬಾ ಪಾಪ್ಯುಲರ್ ಆಗಿತ್ತು. ಎಲ್ಲಿ ಇವರು ಕೆಲವು ಜಾಗದ ಕೆಲವು ಸೀಕ್ರೆಟ್ ವಾಟರ್ ಫಾಲ್ಸ್ ಅಥವಾ ಸೀಕ್ರೆಟ್ ವ್ಯೂ ಪಾಯಿಂಟ್ಸ್ ಯಾವುದು ನಾರ್ಮಲ್ ಟೂರಿಸ್ಟ್ ಗಳಿಗೆ ಗೊತ್ತಿರಲ್ಲ ಅದನ್ನ ತೋರಿಸ್ತಿದ್ರು. ಎಲ್ಲ ಯೂಟ್ಯೂಬರ್ಸ್ಗೆ ಫೇಮಸ್ ಆಗ್ಲಿಕ್ಕೆ ಅಥವಾ ಜನರ ರೆಕಾಗ್ನಿಷನ್ ಸಿಗ್ಲಿಕ್ಕೆ ಯಾವ್ದಾದ್ರು ಒಂದು ವೈರಲ್ ವಿಡಿಯೋಸ್ ಬೇಕೇ ಬೇಕು. ಡಾಕ್ಟರ್ ಬ್ರೋಗೆ ಅದು ಸಂಡೇ ಬಜಾರ್ ವಿಡಿಯೋ ಆಗಿತ್ತು. ಎಲ್ಲಿ ಇವರು ಬ್ಯಾಂಗ್ಳೂರಿನ ಸಂಡೇ ಬಜಾರ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರು ಅಂಡ್ ಅಲ್ಲಿ ನಡೆಯೋ ಸ್ಕ್ಯಾಮ್ಸ್ ಅನ್ನ ಜನರಿಗೆ ತೋರಿಸಿದ್ರು. ಆ ವಿಡಿಯೋ ತುಂಬಾ ವೈರಲ್ ಹೋಯ್ತು. ಅದರೊಟ್ಟಿಗೆ ವರ್ಲ್ಡ್ ಸ್ಮಾರ್ಟೆಸ್ಟ್ ಬೆಗ್ಗರ್ ವಿಡಿಯೋಸ ವೈರಲ್ ಹೋಗಿತ್ತು. ಇವರು ಯೂಟ್ಯೂಬ್ ಒಟ್ಟಿಗೆ ಭರತನಾಟ್ಯ ಸಹ ಪ್ರಾಕ್ಟೀಸ್ ಮಾಡ್ತಿದ್ರು ಅಂಡ್ ಕೆಲವು ಸ್ಕೂಲ್ಸಿಗೆ ಹೋಗಿ ಭರತನಾಟ್ಯ ಸಹ ಕಲಿಸಿಕೊಡ್ತಿದ್ರು. ಇದರೊಟ್ಟಿಗೆ ಇವರೊಂದು ಪೂಜಾರಿ ಬ್ಯಾಕ್ ಗ್ರೌಂಡ್ ಇಂದ ಬರೋದ್ರಿಂದ ಅವರ ತಂದೆ ಒಟ್ಟಿಗೆ ಆ ಕೆಲಸಕ್ಕೆ ಸಹ ಹೋಗ್ತಿದ್ರು. ಇದರಿಂದ ಎಲ್ಲ ಅವರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಇವರ ವಿಡಿಯೋಸ್ ಅದ ಇಂಪ್ಯಾಕ್ಟ್ ಜನರ ಮೇಲೆ ಎಷ್ಟು ಬೀಳ್ತದೆ ಇದರ ಎಕ್ಸಾಂಪಲ್, ಒಮ್ಮೆ ಇವರೊಂದು ಸೀಕ್ರೆಟ್ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿ ಜನರಿಗೆ ತೋರಿಸಿದ್ರು ಅಂಡ್ ಅದನ್ನ ನೋಡಿ ಎಲ್ಲಿ ಆ ಜಾಗಕ್ಕೆ ಫಸ್ಟಿಗೆ ಬರೀ 10ರಿಂದ 15 ಜನ ಹೋಗ್ತಿದ್ರು, ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ 200ರಿಂದ 300 ಜನ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅಲ್ಲಿನ ಲೋಕಲ್ಸ್ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಇವರಿಗೆ ತುಂಬಾ ಥ್ರೆಡ್ ಕಾಲ್ಸ್, ಹೇಟ್ ಕಮೆಂಟ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂಡ್ ಅವರು ಆ ಸಿಚುವೇಶನ್ ಅನ್ನ ತುಂಬಾ ಮೆಚೂರ್ ಆಗಿ ಹ್ಯಾಂಡಲ್ ಮಾಡಿದ್ರು. ಇದೆಲ್ಲ ಆಗ್ತಾ ಆಗ್ತಾ ಇವರ ಚಾನಲ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು. ಇದಾಗುವವರೆಗೆ ಇವರು ಭಾರತದ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ ಅನ್ನ ಕವರ್ ಮಾಡಿದ್ರು. ಬಟ್ ಇವರು ಇಲ್ಲಿಯೇ ಸ್ಟಾಪ್ ಮಾಡೋರಲ್ಲ. ಆನ್ 6th November 2022 ಇವರೊಂದು Q&A ವಿಡಿಯೋ ಅಪ್ಲೋಡ್ ಮಾಡಿದ್ರು. ಎಲ್ಲಿ ಇವರು ಅವರ ಫ್ಯೂಚರ್ ಪ್ಲಾನ್ಸ್ ಅನ್ನ ರಿವೀಲ್ ಮಾಡಿದ್ರು ಅಂಡ್ ದಿಸ್ ಇಸ್ ವಾಟ್ ಹಿ ಸೆಡ್.
ಇಂದ ನನ್ನ ಚಾನಲ್ನ ನೀವು ನೋಡ್ತಿದ್ರೆ ಫಸ್ಟ್ ನಾನು ಏನು ಮಾಡ್ತಾಯಿದ್ದೆ, ಈ ಬೆಂಗಳೂರನ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅಥವಾ ಬೆಂಗಳೂರಲ್ಲಿ ಯಾವುದಾದ್ರೂ ಹೋಟೆಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಅದಾದಮೇಲೆ ಸೀಕ್ರೆಟ್ ಪ್ಲೇಸ್ ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಕ್ಕೋ ಬಂದೆ. ಈಗ ಬೆಂಗಳೂರಿಂದ ಆಚೆ ಹೋಗಿ ಬೆಂಗಳೂರು ಆಚೆ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಆದರೆ ಈಗಲೂ ನನ್ನ ಪ್ಲ್ಯಾನ್ ಅದಲ್ವೇ ಅಲ್ಲ. ನನ್ನ ಪ್ಲ್ಯಾನು ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅಂತ ಕೊಟ್ಟಿದ್ದೀನಿ ಸಬ್ಟೈಟಲಲ್ಲಿ. ಇಲ್ಲೊಂದು ತೋರಿಸ್ಬೇಕು ನಿಮಗೆ. ಹಿಂಗೆ ಬನ್ನಿ, ನೀವು ಹಿಂದಿಂದ ಬಂದು ನಾನು ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ವರ್ಲ್ಡ್ ಮ್ಯಾಪು ಯಾಕೆ ಹಾಕಿದ್ದೀನಿ ಅಂತಂದರೆ, ಇದು ನೋಡಿ 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 ನನಗೆ ಈ ವರ್ಲ್ಡ್ ಮ್ಯಾಪ್ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ಯಾಕಂತಂದರೆ ಪ್ರತಿಯೊಂದು ಜಾಗನೂ ಬಿಡಲ್ಲ, ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ ಮತ್ತು ಎಲ್ಲ ಜಾಗ ನಿಮಗೂ ತೋರಿಸ್ತೀನಿ. ಅದೇ ನನ್ನ ಮೇನ್ ಇಂಟೆನ್ಷನ್. ಇದಾದ್ಮೇಲೆ ಇವರು ದೇಶ ಬಿಟ್ಟು ವರ್ಲ್ಡ್ ಟೂರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅದಕ್ಕಂತೂ ಜನರಿಂದ ತುಂಬ ಸಪೋರ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವರ ಫಸ್ಟ್ ಕಂಟ್ರಿಯೇ ಪಾಕಿಸ್ತಾನ ಆಗಿತ್ತು. ಜನರಿಗೆ ಅದನ್ನು ನೋಡಿ ಶಾಕ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಇವರಿಗೆ ಇನ್ನೂ ಅಟೆನ್ಷನ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವರ ಪಾಕಿಸ್ತಾನ್ ಸೀರೀಸ್ ತುಂಬ ವೈರಲ್ ಆಗಿತ್ತು. ಇದಾದಮೇಲೆ ಇವರು ಇಲ್ಲೇ ನಿಲ್ಲಿಸಲಿಲ್ಲ. ದುಬೈ, ರಷ್ಯಾ, ಥೈಲ್ಯಾಂಡ್ ಇಂಥ ಪಾಪ್ಯುಲರ್ ಕಂಟ್ರೀಸ್ಗೆ ಹೋಗಿ ವ್ಲಾಗ್ಸ್ ಮಾಡಿ ಜನರಿಗೆ ತೋರಿಸ್ತಿದ್ರು. ಅವರ ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಬ್ಯೂಟಿಫುಲ್ ವಿಡಿಯೋಗ್ರಫಿಯಿಂದ ಜನರಿಗೆ ಅವರ ವಿಡಿಯೋಸ್ ನೋಡೋದು ತುಂಬ ಇಷ್ಟ ಆಗ್ತಿತ್ತು. ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಮಾಡುವಾಗ ಇವರ ಮನೆಯಲ್ಲಿ ಯಾರು ಇವ್ರನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಬಟ್ ಅವ್ರು ಗಿವ್ ಅಪ್ ಮಾಡದೆ, ಬೇರೆಯವರ ಮಾತು ಕೇಳದೆ ಅವರ ಪ್ಯಾಷನನ್ನು ಫಾಲೋ ಮಾಡಿದರು. ಅಕಸ್ಮಾತ್ ಅವತ್ತು ಅವರ ಮನೆಯವರ ಮಾತು ಕೇಳಿ ಕುತ್ಕೊಂಡಿದ್ರೆ ಇವತ್ತು ಡಾಕ್ಟರ್ ಬ್ರೋ ನಮ್ಮ ಮುಂದೆ ಇರ್ತಿರ್ಲಿಲ್ಲ. ಅವರು ಅವರ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಜನರು ಅವರ ಹೊಸ ವೀಡಿಯೋಸ್ಗೆ ಕಾದು ಕೂತ್ಕೊಳ್ತಾರೆ. ಆ್ಯಂಡ್ ಅವರನ್ನು ಬಿಗ್ ಬಾಸ್ಗೆ ಕರ್ಕೊಳ್ಬೇಕಂತ ಡಿಮಾಂಡ್ ಸಹ ಮಾಡ್ತಾರೆ. ಅವರ ಡ್ರೀಮ್ ಈ ವರ್ಲ್ಡ್ನ ಎಲ್ಲ ದೇಶ ಸುತ್ತಿ ಜನರಿಗೆ ತೋರಿಸೋದು. ಅವರ ಡ್ರೀಮ್ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ಎನಿಸುವ. ಡಾಕ್ಟರ್ ಬ್ರೋ ಅವರ ವೀಡಿಯೋಸ್ ಹೇಗೆ ಮಾಡ್ತಾರೆ ಆ್ಯಂಡ್ ಅವರ ಮಂತ್ಲಿ ಇನ್ಕಮ್ ಎಷ್ಟು, ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಬರ್ತಾ ಉಂಟು. ಅದು ಅಪ್ಲೋಡ್ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನವಂಬರ್ ಎಂಡ್ ಆಗೋಳಗೆ ಹೇಗಾದರೂ ಮಾಡಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕಂತ ಒಂದು ಆಸೆ. ಬಾಯ್.